ನಮಸ್ಕಾರ. ನೇರವಾಗಿ ವಿಷಯಕ್ಕೆ ಬರೋಣ. ಒಂದು ದೇಶದ ಆರ್ಥಿಕತೆ ಬಲಿಷ್ಠಗೊಳ್ಳುವುದು ಯಾವಾಗ? ಆ ದೇಶದಲ್ಲಿ ಹಣಕಾಸಿನ ಹರಿವು ಚೆನ್ನಾಗಿ ಇದ್ದಾಗ. ಹಣಕಾಸಿನ ಹರಿವು ಚೆನ್ನಾಗಿ ಇರುವುದು ಅಂದರೆ ಏನು? ಜನಸಾಮಾನ್ಯರ ಕೈಯಲ್ಲಿ ಕೂಡ ಸಾಕಷ್ಟು ಹಣ ಇರುವುದು. ಆ ಜನಸಾಮಾನ್ಯರ ಕೈಯಲ್ಲಿ ಸಾಕಷ್ಟು ಹಣ ಬರಬೇಕಾದ್ರೆ ಏನು ಮಾಡಬೇಕು? ಅತಿ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಉದ್ಯೋಗ ಕೊಡಬೇಕು, ವ್ಯವಹಾರಗಳು ನಡಿಬೇಕು. ಈ ಉದ್ಯೋಗ ವ್ಯವಹಾರಗಳು ನಡಿಬೇಕಾದ್ರೆ ಏನು ಮಾಡಬೇಕು? ಯಾವುದಾದರೂ ಒಂದು ದೊಡ್ಡ ಕಾರ್ಯಕ್ರಮವಾದರೂ ನಡಿಬೇಕು, ಅಥವಾ ಸರ್ಕಾರದ ಒಂದು ದೊಡ್ಡ ಯೋಜನೆಯಾದರೂ ಕೂಡ ಜಾರಿಗೆ ಬರಬೇಕು. ಈಗ ಭಾರತದಲ್ಲಿ, ಅದರಲ್ಲೂ ಮುಖ್ಯವಾಗಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಅಕ್ಷರಶಃ ಆಗಿರುವುದು ಅದೇ. कण शिव शिव शंभु शंभु है महाकुंभ है, राम त्रिवेणी शंभु शंभु है महाकुंभ है। ಸರ್ಕಾರ ವ್ಯವಸ್ಥಿತವಾಗಿ ಒಂದು ಯೋಜನೆ ಅಂತ ಹೇಳ್ಬೋದು, ಅಥವಾ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು, ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿತು. ಅದಕ್ಕಾಗಿ ಅವರು ನಿರ್ವಹಿಸಿದ, ಖರ್ಚು ಮಾಡಿದಂತಹ ಅಥವಾ ಬಂಡವಾಳ ಅಂತಾನೂ ಹೇಳ್ಬೋದು, ಹೂಡಿದಂತಹ ಒಟ್ಟು ಹಣ 75,000 ಕೋಟಿ. ಬಹಳ ಚಿಕ್ಕ ಅಮೌಂಟ್ ಒಂದು ದೇಶಕ್ಕೆ ಹೋಲಿಸಿದಾಗ, ಆದರೆ ಒಂದು ರಾಜ್ಯಕ್ಕೆ ಹೋಲಿಸಿದಾಗ ಇದು ಒಂದಿಷ್ಟರ ಮಟ್ಟಿಗೆ ಗುರುತರ ಪರಿಣಾಮ ಬೀರುತ್ತೆ. 75,000 ಕೋಟಿಯನ್ನು ಒಂದು ರಾಜ್ಯ ಒಂದು ಯೋಜನೆ ಅಥವಾ ಒಂದು ಕಾರ್ಯಕ್ರಮದ ಮೇಲೆ ಹೂಡಿದಾಗ ಅದರಿಂದ ರಿಟರ್ನ್ ಬರುವುದು ಎಷ್ಟು ಎನ್ನುವುದು ಕೂಡ ಬಹಳ ಪ್ರಶ್ನಾರ್ಥಕವಾಗಿರುವಂಥ ವಿಚಾರ. ಯಾವುದೇ ಒಂದು ಸರ್ಕಾರ, ರಾಜ್ಯ ಇರಲಿ ಕೇಂದ್ರ ಇರಲಿ, ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ ರಿಟರ್ನ್ ಬರುವಂತಹ, ಆದಾಯ ಇರುವಂತಹ, ಅಂದರೆ ಒಂದಕ್ಕೆ ₹1 ಹಾಕಿದರೆ ಅದರಿಂದ ಎಷ್ಟು ಬರುತ್ತೆ ಎನ್ನುವಂಥದ್ದು ಒಂದು. ಆದರೆ ಇನ್ನೊಂದು, ಕೆಲವು ಇದಕ್ಕೆ ಅದು ರಿಟರ್ನ್ ಬರುವುದಿಲ್ಲ. ಫಾರ್ ಎಕ್ಸಾಂಪಲ್, ರಿಟರ್ನ್ ಬರದೇ ಇರುವಂಥದ್ದು ಏನಂತ ಹೇಳಿದ್ರೆ, ಸರ್ಕಾರಿ ನೌಕರರ ಸಂಬಳ, ಪಿಂಚಣಿ, ಸಬ್ಸಿಡಿಗೆ ಕೊಡುವಂಥದ್ದು, ಹೀಗೆ ಕೆಲವು ವಿಚಾರಗಳಿದೆ, ಅದೆಲ್ಲ ರಿಟರ್ನ್ ಬರುವುದಿಲ್ಲ. ಮತ್ತೊಂದು ಕಡೆಯಲ್ಲಿ ಹಣ ಹೂಡುವಂಥದ್ದು, ಬೇರೆ ಬೇರೆ ಯೋಜನೆಗಳಿರ್ತವೆ, ಅದರಿಂದ ರಿಟರ್ನ್ ಬರುತ್ತೆ. ಇದು ಮಹಾಕುಂಭ ರಿಟರ್ನ್ ಬರುವಂಥದ್ದ ಇಲ್ವಾ ಎನ್ನುವಂಥ ಪ್ರಶ್ನೆ ಬಂದಾಗ ಉತ್ತರ ಪ್ರದೇಶ ಸರ್ಕಾರದ ಮನಸ್ಸಿನಲ್ಲಿ ಬಹಳ ಸ್ಪಷ್ಟವಾಗಿತ್ತು. ಇದರಿಂದ ಹಾಕಿದ ಹಣಕ್ಕಿಂತ ಕನಿಷ್ಠ 4 ಪಟ್ಟು ಹಣವನ್ನು ಹಿಂದಕ್ಕೆ ಪಡೆದುಕೊಳ್ಬಹುದು ಅಂತೇಳಿ. ಅಂದರೆ 75,000 ಕೋಟಿ ಹಾಕಿದರೆ 3 ಲಕ್ಷ ಕೋಟಿ ಹಿಂದಕ್ಕೆ ಬರುತ್ತೆ ಅಂತೇಳಿ, ಮತ್ತು ಅದು ಬಂದಿದೆ. ಹೇಗೆ ಬಂತು? ಅದು ನೇರವಾಗಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಬಂದು ಬಿತ್ತ ಅಂತ ಹೇಳಿದರೆ ಖಂಡಿತವಾಗಿ ಕೂಡ ಇಲ್ಲ. ಹೇಗೆ ಅಂತ ಹೇಳಿದರೆ, ಯಾವುದೇ ಒಂದು ಕಾರ್ಯಕ್ರಮ ನಡೆಯುವಾಗ, ಅದಕ್ಕೆ ಜನರು ಸೇರುವಾಗ, ಜನರಿಂದ ವ್ಯಯವಾಗುವಂಥ ಹಣ ಏನಿದೆ ಅದರಲ್ಲಿ ಒಂದಿಷ್ಟು ತೆರಿಗೆಯ ರೂಪದಲ್ಲಿ ಏನು ಬರುತ್ತೆ, ಅದೇ 3 ಲಕ್ಷ ಕೋಟಿ ರೂಪಾಯಿ ಅಂತಾನೆ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಹೇಳ್ಬೋದು. ಈಗ ನಾವು ಪ್ರಯಾಗ್ರಾಜಕ್ಕೆ ಹೋಗಬೇಕು ಅಂತ ಅನಿಸಿದಾಗ ಹೊರಡ್ತೇವೆ. ರೈಲಲ್ಲಿ ಹೋಗ್ಬೋದು, ವಿಮಾನದಲ್ಲಿ ಹೋಗ್ಬೋದು, ಅಥವಾ ಕಾರಿಗೆ ಪೆಟ್ರೋಲೋ ಡೀಸೆಲೋ ಹಾಕ್ಕೊಂಡು ಹೋಗ್ಬೋದು. ಸೊ ಅಲ್ಲಿಂದಲೇ ಶುರುವಾಗತ್ತೆ. ಅಲ್ಲಿ ಹೋದ ನಂತರ ದಾರಿ ಉದ್ದಕ್ಕೂ ನಾವು ಅಲ್ಲಲ್ಲಿ ಹೋಟೆಲ್ಗಳಲ್ಲಿ ತಿಂಡಿ ತಿನಿಸು, ನೀರು, ಪಾನೀಯ ಎಲ್ಲವನ್ನು ಕೂಡ ಸೇವಿಸ್ತೇವೆ. ಅದಕ್ಕೆ ಹಣ ಒಂದಿಷ್ಟು ಹೋಗುತ್ತೆ. ಇದು ನೇರವಾಗಿ UPಗೆ ಹೋಗೋದಿದ್ರು ಕೂಡ, ಒಮ್ಮೆ UP ಸರ್ಕಾರಕ್ಕೆ ನೀವು ಒಳಗೆ ಹೋದ ನಂತರ ಮತ್ತೆ ಪುನಃ ಅಲ್ಲಿ ಒಂದಿಷ್ಟು ಹಣವನ್ನು ನಿಮ್ಮ ವಾಹನಕ್ಕೆ ಖರ್ಚು ಮಾಡ್ತೀರಿ, ಅಥವಾ ನೀವು ಅಲ್ಲಿ ಬಸ್ಸಲ್ಲಿ ಹೋಗ್ಬೋದು, ಟ್ರೈನಲ್ಲಿ ಹೋಗ್ಬೋದು, ಅಗೇನ್ ಫ್ಲೈಟಲ್ಲಿ ಹೋದಾಗ ಕೂಡ ಒಂದಿಷ್ಟು ಭಾಗ ಆ ಸರ್ಕಾರಕ್ಕೆ ಆದಾಯವಾಗಿ ಹೋಗುತ್ತೆ. ಮತ್ತು ಅಲ್ಲಿ ನೀವು ಇದ್ದಷ್ಟು ದಿನ, 3 ದಿನ ಇರ್ಬೋದು, 5 ದಿನ ಇರ್ಬೋದು, ಕೆಲವರು 2 ದಿನ ಇರ್ಬೋದು, ಅಥವಾ 1 ವಾರ ಇರ್ಬೋದು, ಊಟ ತಿಂಡಿ ಅಂತೂ ಖಂಡಿತ ಮಾಡಬೇಕಾಗತ್ತೆ, ನೀರು ಕುಡಿಬೇಕಾಗತ್ತೆ, ಕಾಫಿ ಚಾ ಎಲ್ಲ ಸೇವಿಸಬೇಕಾಗತ್ತೆ. ಅದಕ್ಕೆ ನೀವು ಹೋಟ್ಲಿಗೆ ಹೋಗ್ತೀರಿ, ಅದಕ್ಕೆ ಖರ್ಚಾಗುವಂಥ ನಿಮ್ಮ ಹಣ ಕೂಡ ಹೋಟ್ಲವರಿಗೆ ನೀವು ಕೊಟ್ಟರೆ ಕೂಡ ಅದರಲ್ಲಿ ಒಂದಿಷ್ಟು ತೆರಿಗೆಯ ಹಣ ಕೂಡ ಸರ್ಕಾರಕ್ಕೆ ಹೋಗುತ್ತೆ. ಮತ್ತೊಂದು ಕಡೆಯಲ್ಲಿ ನೀವು ಸ್ಟೇ ಮಾಡಬೇಕಾಗತ್ತೆ. ರೋಡ್ ಸೈಡಲ್ಲಿ ಕೂಡ ಯಾವತ್ತೂ ಕೂಡ ಯಾವಾಗಲೂ ಇರಲಿಕ್ಕೆ ಆಗೋದಿಲ್ಲ. ಹೋಟ್ಲಿಗೆ ಹೋದಾಗ ಅಲ್ಲಿ ನೀವು ರೂಮಿಗೆ ಬೇಕಾಗುವಂಥದ್ದು ಹಣವನ್ನು ಕೊಡ್ತೀರಿ. ಎಗೇನ್ ಅದರಲ್ಲಿ ಕೂಡ ಒಂದಿಷ್ಟು ಪಾಲು ತೆರಿಗೆಯಾಗಿ ಸರ್ಕಾರಕ್ಕೆ ಹೋಗುತ್ತೆ. ಮತ್ತೆ
ನೀವು ಇಲ್ಲಿ ಏನೇನು ಹೋಗ್ತಾ ಇರುವಾಗ ಅಂದರೆ ಒಂದು ದೊಡ್ಡ ಕಾರ್ಯಕ್ರಮ ಹೇಳುವಾಗ ಹೆಚ್ಚಿನ ರೀತಿಯಲ್ಲಿ ವ್ಯಾಪಾರ ಉದ್ಯಮಗಳು ಏನು ಫೀಲ್ಡ್ಗೆ ಇಳಿತವೆ. ಅಂದರೆ ಹೆಚ್ಚಿನ ರೈಲನ್ನು ಹಾಕ್ಬೋದು, ವಿಮಾನಗಳ ಸಂಖ್ಯೆ ಕೂಡ ಫ್ಲೈ ಮಾಡುವಂಥದ್ದು ಆ ಏರ್ ಕಂಪನಿಗಳು ಜಾಸ್ತಿ ಮಾಡ್ಬೋದು, ಬಸ್ ಹೆಚ್ಚಾಗಿ ಖಂಡಿತವಾಗಿ ಹಾಕಲೇಬೇಕಾಗತ್ತೆ, ಟ್ಯಾಕ್ಸಿಗಳಿಗೆ ಹೆಚ್ಚಿನ ಲಾಭ ಬರುತ್ತೆ. ಮತ್ತು ಹೋಟ್ಲುಗಳಲ್ಲಿ ಈಗ ಒಂದು ಹೋಟ್ಲಲ್ಲಿ 150 ರೂಮ್ ಇದೆ ಅಂತ ಆದರೆ ಅದು ಯಾವತ್ತೂ ಕೂಡ 150 ರೂಮ್ ಫುಲ್ ಆಗುವುದಿಲ್ಲ ಅಂತ ಆದರೆ ಆಗ ಅಲ್ಲಿ ಕೆಲಸಕ್ಕೆ ಅದರ ಮಾಲೀಕರು ಒಂದಿಷ್ಟು ಕಡಿಮೆ ಜನರನ್ನು ಇಟ್ಕೊಂಡಿರ್ತಾರೆ. ಆದರೆ ಇಂಥ ಸಂದರ್ಭದಲ್ಲಿ 150 ರೂಮ್ಗಳಿಗೆ ಎಷ್ಟು ಬೇಕು ಅಷ್ಟು ಕೆಲಸದವರನ್ನು, ಆಹಾರ ತಯಾರಿಸುವವರನ್ನು, ಕ್ಲೀನಿಂಗ್ನವರನ್ನು, ಬೇರೆ ಬೇರೆ ರೀತಿಯಲ್ಲಿ ಸಪ್ಲೈ ಮಾಡುವಂತ ಕೂಡ ಇಡಬೇಕಾಗತ್ತೆ. ಸೊ ಆಗ ಎಗೇನ್ ಅಲ್ಲಿ ಹಣದ ಹರಿವು ಅಂದರೆ ತುಂಬಾ ಜನರಿಗೆ ಉದ್ಯೋಗ ಸಿಗತ್ತೆ, ಅವರ ಕೈ ತುಂಬ ಹಣ ಸಿಗತ್ತೆ. ಇನ್ನು ನೀವು ಮಹಾಕುಂಭಕ್ಕೆ ಹೋಗಿದ್ದೀರಂತಾದ್ರೆ ಅಲ್ಲಿ ಅಷ್ಟು ಏನು 4,000 ಹೆಕ್ಟೇರ್ ಏನು ಜಾಗ ಇದೆ, ಅಲ್ಲಿ ಎಷ್ಟು ಮಂದಿ ಚಾ ಕಾಫಿ ಮಾರ್ತಾ ಇದ್ರು, ಎಷ್ಟು ಮಂದಿ ತಮ್ಮ ತಳ್ಳು ಗಾಡಿಯನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ಫ್ರುಟ್ಸ್ ಇರ್ಬೋದು, ಅಥವಾ ಚನ್ಬುರಿ ಇರಬಹುದು, ಏನು ಬೇಲ್ಪುರಿ ಇರ್ಬೋದು, ಅಥವಾ ಸಣ್ಣ ಪುಟ್ಟ ಹೋಟ್ಲ್ ಇರ್ಬೋದು, ಹಾಲಿನ ಏನು ಡೈರಿಗಳಿದ್ದು, ಅಲ್ಲಂದರೆ ಔಟ್ಲೆಟ್ ಶಾಪ್ಗಳಿದ್ದು, ಹೀಗೆ ನಿರಂತರವಾಗಿ ಒಂದೊಂದು ಏರಿಯಾಗಳಲ್ಲಿ ಇದ್ದಂಥ ಅಂಗಡಿಗಳ ಸಾಲನ್ನು ನೋಡಿದರೆ ಬಳೆ ಮಾರುವವನಿಂದ ಹಿಡಿದುಕೊಂಡು ಎಲ್ಲಿ ತನಕ ದೊಡ್ಡ ದೊಡ್ಡ ವ್ಯಾಪಾರ ಉದ್ಯಮಗಳು ಅಲ್ಲಿದ್ದು ಅವರಿಗೆಲ್ಲ ಭರಪೂರವಾಗಿ ಲಾಭ ಆಗಿದೆ, ಭರಪೂರವಾಗಿ ವ್ಯಾಪಾರ ಆಗಿದೆ. ಒಬ್ಬ ಚಾ ಮಾರುವವನು ಅವನು ಇಡೀ ದಿನ ಏನು ತನ್ನ ವ್ಯಾಪಾರ ಮಾಡುವಾಗ ಅವನಿಗೆ ಆಗುವಂಥ ಏನು ಲಾಭ ಇದೆಯಲ್ಲ ಅಲ್ಲಿ ಅವನಿಗೆ ಕೇವಲ 1 ಗಂಟೆಯಲ್ಲಿ ಆಗ್ತಿತ್ತು. ಅಂದರೆ 1 ವರ್ಷಕ್ಕೆ ಒಬ್ಬರು ಚಾ ಮಾರಿ ಏನು ಲಾಭ ಪಡೆದುಕೊಳ್ತಾ ಇದ್ರು, ಈ 2 ತಿಂಗಳಲ್ಲಿ ಅಲ್ಲಿ ಲಾಭ ಆಗಿದೆ. ಮಹಾಕುಂಭ ಇದ್ದದ್ದು ಬಹುತೇಕ 1.5 ತಿಂಗಳು. ಅದರ ಮೊದಲ ನಂತರದೆಲ್ಲವನ್ನು ಸೇರಿಸಿಕೊಂಡು 2 ತಿಂಗಳು ಹಿಡಿದ್ರು ಕೂಡ ಇಡೀ ವರ್ಷದ ಲಾಭ 2 ತಿಂಗಳಾಗಿದೆ. ಕೆಲವರಿಗೆ ಅದಕ್ಕಿಂತ ಜಾಸ್ತಿನೂ ಆಗಿದೆ. ಸಾವಿರಾರು ರೂಪಾಯಿ ಚಾವನ್ನು ಕೇವಲ ಒಂದು ಚಿಕ್ಕ ಗ್ಲಾಸಲ್ಲಿ 10 ರೂಪಾಯಿ ಪ್ರಕಾರ ಮಾರ್ತಾ ಹೋದಂಥವ್ರಿಗೆ ಲೆಕ್ಕನಿಲ್ಲ. ನಾನು ಎಕ್ಸಾಂಪಲ್ ಕೊಡ್ತಾ ಇರುವಂಥದ್ದು. ಹೀಗೆ ನೋಡಿದರೆ ಪ್ರತಿಯೊಬ್ಬರಿಗೂ ಕೂಡ ಲಾಭ ಆಗಿದೆ, ಪ್ರತಿಯೊಬ್ಬರ ಕೈಯಲ್ಲಿ ಕೂಡ ಹಣದ ಹರಿವು ಬಂದಿದೆ. ಯಾವಾಗ ಒಬ್ಬ ಮನುಷ್ಯನ ಕೈಯಲ್ಲಿ ಹಣದ ಹರಿವು ಬರುತ್ತೋ ಆತ ಖರ್ಚು ಮಾಡಲಿಕ್ಕೆ ಕೂಡ ಮುಂದಕ್ಕೆ ಬರ್ತಾನೆ. ಆ ಖರ್ಚು ಮಾಡಿದ್ರಿಂದ ಇನ್ನಷ್ಟು ಜನರಿಗೆ ವ್ಯಾಪಾರ ಆಗುತ್ತೆ. ಇದರಿಂದ ಏನು ಸ್ಪಷ್ಟ ಅಂತ ಹೇಳಿದ್ರೆ ಸರ್ಕಾರ ಮಾಡಿದಂಥ ಒಂದು ಕ್ರಮದಿಂದಾಗಿ ಆರ್ಥಿಕವಾಗಿ ಕೂಡ ಉತ್ತರ ಪ್ರದೇಶದ ಜನ, ವಿಶೇಷವಾಗಿ ಪ್ರಯಾಗ್ರಾಜ್ ಇರ್ಬೋದು, ಸುತ್ತಮುತ್ತಲಿನ ಜಿಲ್ಲೆಗಳ ಜನ ಇರ್ಬೋದು, ಅಥವಾ ಇಡೀ ಪ್ರಯಾಗ್ರಾಜ್ನ ಆಸುಪಾಸಿನಲ್ಲಿ ಎಷ್ಟೋ ಜಿಲ್ಲೆಗಳಿದೆ, ತಾಲೂಕುಗಳಿದೆ, ಗ್ರಾಮಗಳಿದೆ, ಹಳ್ಳಿಗಳಿದೆ, ಅವುಗಳಿಗೆಲ್ಲ ಇರುವಂಥ ಜನ ಅಲ್ಲಿ ಬಂದು ವ್ಯಾಪಾರ ಮಾಡಿದ್ದಾರೆ, ಯಥೇಚ್ಛವಾಗಿ ಮಾಡಿದ್ದಾರೆ. ಮತ್ತು ಅಲ್ಲಿ ಬಂದ ನಂತರ ಭಕ್ತರು ಕೂಡ ಹಣವನ್ನು ಖರ್ಚು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡುವುದಿಲ್ಲ. ಸೊ ಏನೋ ಒಂದು ಬೇಕು ಅಂತಾದರೆ ಖರೀದಿಸ್ತಾರೆ. ಮತ್ತು ಅದು ಕೂಡ ಅವರಿಗೆ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ, ದೈವಿಕವಾಗಿ ಚಿಂತನೆ ಒಳಪಡಿಸಿದಾಗ ಇದು ನಿಜಕ್ಕೂ ಲಾಭ ತಂದಿದೆ ಅಂತ ಹೇಳಿದರೆ ಯಾವುದೇ ರೀತಿಯಲ್ಲಿ ಸಂಶಯ ಇಲ್ಲ. ಹಾಗಾದರೆ ಆರ್ಥಿಕವಾಗಿ ಬಲ ಆಗ್ಲಿಕ್ಕೇ ಈ ಕಾರ್ಯಕ್ರಮ, ಈ ಮಹಾಕುಂಭ ಆಯೋಜಿಸಿದ್ದ? ಖಂಡಿತ ಕೂಡ ಇಲ್ಲ. ಇನ್ನೊಂದು ಕಡೆಯಲ್ಲಿ ಈ ಮಹಾಕುಂಭದ ಏನು ಆಧ್ಯಾತ್ಮಿಕವಾಗಿ ಕೂಡ ಬಹಳ ಶಕ್ತಿಯನ್ನು ಸಂತರಿಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾವೇನು ಆಸ್ತಿಕ ಬಂಧುಗಳಿಗಿರ್ಬೋದು ಅವರಿಗೆಲ್ಲ ಸಿಕ್ಕಿದೆ. ಅದರಿಂದ UP CM ಹೇಳಿದಾಗ ಯಾರಿಗೆ ಯಾವ ರೀತಿಯಲ್ಲಿ ಏನು ಸಿಗಬೇಕಿತ್ತೋ ಅದೆಲ್ಲ ಸಿಕ್ಕಿದೆ, ಯಾರು ಯಾವುದನ್ನು ನೋಡಿದ್ದಾರೋ ಹಾಗೆ ನೋಡಿದ್ದಾರೆ ಅನ್ನೋದು ಒಂದು. ಇನ್ನೊಂದು, ಈ ಪ್ರದೇಶ ಏನು ಮಹಾಕುಂಭ ನಿಮಗೆ ಚಿತ್ರದಲ್ಲಿ ನಾವು ನೋಡುವಾಗ ಒಂದು ಊರ ಅಂತ ಅನಿಸ್ಬೋದು, ಅಥವಾ ಒಂದು ವಿಶಾಲವಾದ ಮೈದಾನದಲ್ಲಿ ಇದನ್ನು ಹಮ್ಮಿಕೊಂಡಿದ್ದಾರಾ ಅಂತ ಅನಿಸ್ಬೋದು. ಬಹಳ ಸ್ಪಷ್ಟವಾಗಿ ಇದು ಗಂಗಾ ನದಿಯ ಪ್ರದೇಶ. ಅಂದರೆ ಡಿಸೆಂಬರ್ 1ರಿಂದ ಮಾರ್ಚ್ ತಿಂಗಳ 1 ತಾರೀಕಿನ ತನಕ ಏನು ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 4 ತಿಂಗಳು ಇಲ್ಲಿ ಗಂಗೆ ಏನು ಒಂದಿಷ್ಟರ ಮಟ್ಟಿಗೆ ಆ ಜಾಗದಲ್ಲಿ ಹರಿಯುವುದಿಲ್ಲ. ಅಂದರೆ ಏನು ಈಗ ಈ ಮಹಾಕುಂಭ ನಡೆದಿದೆ, ಈ ಮಹಾಕುಂಭ ಏನು ಡಿಸೆಂಬರ್ 1ರಿಂದ ಮಾರ್ಚ್ 1ರ ತನಕ ಏನು ನಾವು ನಡೆದ್ವಿ, ಅಥವಾ ಏನು ವಾಹನಗಳು ಹೋದವು, ಏನು ಜಾತ್ರೆ ಸಂಭ್ರಮ ಆಯಿತು, ಅದು ನದಿಯ ಪ್ರದೇಶ, ನದಿ ಪಾತ್ರ ಅದು. ಸೊ ಮಾರ್ಚ್ 1ರ ನಂತರ ಅಲ್ಲಿ ಈಗ ಇರುವಂಥ ಯಾವುದೇ
ಪ್ರದೇಶ ಅಥವಾ ಯಾವುದೇ ದೃಶ್ಯ ನಿಮ್ಗೆ ಕಾಣುವುದಿಲ್ಲ. ಲೈಟ್ ಕಂಬ ಇರಬಹುದು, ಅಥವಾ ನೀರಿನ ಪೈಪ್ಗಳನ್ನು ಏನು ಹಾಕಲಾಗಿದೆ, ಅಥವಾ ಏನು ರಸ್ತೆಗಳ ನಿರ್ಮಾಣ ಮಾಡಲಾಗಿದೆ, ಏನು ತಾತ್ಕಾಲಿಕ ಬ್ರಿಡ್ಜ್ ನಿರ್ಮಾಣ ಮಾಡಲಾಗಿದೆ, ಅಥವಾ ಮೇಲ್ನೋಟಕ್ಕೆ ಏನೇ ನೀವು ನೋಡಿದ್ದೀರಿ ಅದು ಯಾವುದು ಕೂಡ ಇರುವುದಿಲ್ಲ, ಇರಲಿಕ್ಕೆ ಸಾಧ್ಯವೂ ಇಲ್ಲ. ಯಾಕಂತ ಹೇಳಿದ್ರೆ ನದಿಯ ಪಾತ್ರದ ಮೇಲೆ ಆ ಒಂದು ಇಡೀ ಊರನ್ನು ಕಟ್ಟಲಾಗಿದೆ. ಇಡೀ ಊರಿಗೆ ಮಹಾಕುಂಭ ಜಿಲ್ಲೆ ಅಂತಾನೆ ಹೆಸರಿಡಲಾಗಿದೆ. 2 ಜಿಲ್ಲಾಧಿಕಾರಿಗಳನ್ನು ಅದಕ್ಕೆ ಉಸ್ತುವಾರಿಗಳನ್ನಾಗಿ ನೇಮಿಸಲಾಗಿದೆ. 2 ಜಿಲ್ಲಾಧಿಕಾರಿಗಳ ಅಡಿಯಲ್ಲಿ 4 ಮಂದಿ ಅಪರ ಜಿಲ್ಲಾಧಿಕಾರಿಗಳು ಇದ್ದಾರೆ. ಸೊ ಇವರೆಲ್ಲ ಇದನ್ನು ಬಹಳ ವ್ಯವಸ್ಥಿತವಾಗಿ ಮೇಂಟೈನ್ ಮಾಡಿದ ಕಾರಣ ನಾವು ಒಂದು ನಗರದಲ್ಲೇ ಇದ್ದೇವೇನೋ ಎನ್ನುವಂತ ಭಾವನೆಯಿಂದ ಗಂಗಾ ನದಿಯ ಪಾತ್ರದ ಮೇಲೆ, ಅಂದ್ರೆ ಗಂಗಾ ನದಿ ಒಂದು ಸಮಯದಲ್ಲಿ ಅಲ್ಲಿ ಏನು ಮಳೆಗಾಲದಲ್ಲಿ ಅಬ್ಬರಿಸ್ತಾಳೆ, ಬೊಬ್ಬಿರ್ತಾಳೆ, ಆ ಪ್ರದೇಶದಲ್ಲಿ ನಾವು ಆರಾಮ್ಸೆ ನಡ್ಕೊಂಡು ಹೋಗಿದ್ವಿ. ಸೊ ಅದು ಮಾರ್ಚ್ 1ರ ನಂತರ ಕಾಣುವುದಿಲ್ಲ. ಅಂದ್ರೆ ಒಂದು ಇಡೀ ನಗರವೇ ಏನು ಅಲ್ಲಿ ಉಗಮವಾಗಿತ್ತು, ಅದು ನಂತರ ನಮ್ಮ ದೃಶ್ಯ, ನಮ್ಮ ಕಣ್ಣಿನ ಪರದೆಯಿಂದ ಅದು ಮುಂದಿನ ಏನು 8 ತಿಂಗಳ ಬಳಿಕ ಅದು ಹಾಗೆ ಅಲ್ಲಿ ನದಿ ಅಥವಾ ಆ ಪ್ರದೇಶವೇ ಸಂಪೂರ್ಣ ಬದಲಾಗಿರುತ್ತೆ. ಇನ್ನು ನೀವು ಅಲ್ಲಿ ನೋಡಿರಬಹುದು, ನಾವು ಆಸ್ತಿಕ ಬಾಂಧವರಲ್ಲಿ ಹೋಗುವುದೇ ಆ ಗಂಗೆ ಅಥವಾ ತ್ರಿವೇಣಿ ಸಂಗಮದಲ್ಲಿ ಒಂದು ಸಲ ಮಿಂದು ಪಾವನರಾಗೋಣ ಅಂತ. ಆದರೆ ಅದಕ್ಕಾಗಿ ನೀರಿನ ವಿಚಾರ ಬಂದಾಗ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಎನ್ನುವಂಥ ಕಾರಣಕ್ಕೆ ಬಹಳ ಸೂಕ್ಷ್ಮವಾಗಿ ಅಲ್ಲಿ ಮುಳುಗು ತಜ್ಞರನ್ನು ಕೂಡ ಅಲ್ಲಿ ನೇಮಿಸಲಾಗಿತ್ತು. ಅಂದ್ರೆ ಅಲ್ಲಿ ನೀವು ನೋಡಬಹುದು, ಆ ಇಡೀ ಪ್ರದೇಶದಲ್ಲಿ 2,000 ಜಲ ಟ್ರಾಫಿಕ್ ಪೊಲೀಸರು ಇದ್ರು ಅಂತ. ಜಲ ಪೊಲೀಸ್ನ 35 ಮುಳುಗು ತಜ್ಞರು, ರಾಜ್ಯ ವಿಪತ್ತು ನಿರ್ವಹಣಾ ಪಡೆಯ 150 ಸಿಬ್ಬಂದಿ, 12 ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ತಂಡದ ಜೊತೆಗೆ ಭಾರತೀಯ ನೌಕಾಪಡೆಯ ಮುಳುಗು ತಜ್ಞರು ಕೂಡ ಅಲ್ಲಿ ಇದ್ರು. ಇದನ್ನೆಲ್ಲ ನೋಡುವಾಗ ಅಂದ್ರೆ ಬಹಳ ವ್ಯವಸ್ಥಿತವಾಗಿ ಒಂದು ರೀತಿಯ ಸುರಕ್ಷತಾ ವ್ಯವಸ್ಥೆ ಒಂದು ಕಡೆ, ಆದರೆ ಮತ್ತೊಂದು ಕಡೆಯಲ್ಲಿ ಕ್ಲೀನಿಂಗ್ ಕೂಡ, ಅಲ್ಲಿ ನಿತ್ಯ ಸಂಗ್ರಹವಾಗುತ್ತಿದ್ದಂತಹ ಎಷ್ಟೋ ಟನ್ ತ್ಯಾಜ್ಯವನ್ನು ತಕ್ಷಣವೇ ಆ ಅಂದಿನ ಟನ್ ಏನು ತ್ಯಾಜ್ಯ ಸೃಷ್ಟಿ ಆಗ್ತಾ ಇತ್ತಲ್ಲ ಅದನ್ನು ಶೀಘ್ರದಲ್ಲೇ ವಿಲೇವಾರಿ ಮಾಡಲಿಕ್ಕೆ ಕೂಡ ವ್ಯವಸ್ಥೆ ಆಗಿತ್ತು. ಒಟ್ಟಿನಲ್ಲಿ ಉದ್ಯೋಗ ಸೃಷ್ಟಿಯ ವಿಚಾರಕ್ಕೆ ಬಂದಾಗ ನಿಮಗೆ ಅಂಕಿ ಅಂಶಗಳೇ ಅದನ್ನು ಸ್ಪಷ್ಟಪಡಿಸ್ತವೆ. ವಸತಿ ಮತ್ತು ಹೋಟೆಲ್ನಲ್ಲಿ 2.5 ಲಕ್ಷ ಜನರಿಗೆ ಉದ್ಯೋಗ ಸಿಕ್ಕಿದೆ. ಹೇಗೆ ಸಿಕ್ಕಿದೆ ನಾನು ಆಗ ಎಕ್ಸ್ಪ್ಲೇನ್ ಮಾಡಿದ್ದೆ. ನಂತರ ವಿಮಾನಯಾನದಲ್ಲಿ 1.5 ಲಕ್ಷ ಜನರಿಗೆ ಅಲ್ಲೂ ಕೂಡ ಉದ್ಯೋಗ ಸಿಕ್ಕಿದೆ. ಹೇಗೆ ನಾನು ಆಗೊಮ್ಮೆ ಹೇಳಿದ್ದೆ. ಇನ್ನು ಪ್ರವಾಸೋದ್ಯಮ 45,000. ಪ್ರವಾಸೋದ್ಯಮ ಅಂತ ಹೇಳಿದ್ರೆ ಟ್ಯಾಕ್ಸಿಗಳು ಬರ್ಬೋದು, ಅಥವಾ ಬೇರೆ ಬೇರೆಯಲ್ಲಿ ಗೈಡ್ಗಳಿರ್ಬೋದು. ಒಟ್ಟಿನಲ್ಲಿ ನಿಮಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ಅಲ್ಲಿ ತಲುಪಲಿಕ್ಕೆ ಮತ್ತೆ ಅಲ್ಲಿಂದ ಮತ್ತೆ ಹಿಂತಿರುಗಿ ಬರುವಾಗ ಪ್ರವಾಸಕ್ಕೆ ಸಂಬಂಧಪಟ್ಟಂಥ ಏನಾದರೂ ವಿಚಾರಗಳಿದ್ದಾಗ ಅಗತ್ಯ ಬಿದ್ದರೆ ಏನು ಈ ಸಂದರ್ಭದಲ್ಲಿ 65 ಕೋಟಿ ಜನ ಅಂತ ಹೇಳುವಾಗ ಎಷ್ಟು ಟ್ಯಾಕ್ಸಿಗಳು ಬೇಕಾಗಬಹುದು, ಎಷ್ಟು ಜನ ಅದರ ಅಗತ್ಯ ಬೀಳ್ಬೋದು ಅಂತ ನಿಮಗೆ ಲೆಕ್ಕ ಸಿಗ್ಬೋದು. ಅದೇ 45,000 ಜನರಿಗೆ ಉದ್ಯೋಗ ಸಿಕ್ಕಿದೆ ಅಂತೇಳಿ. ಇನ್ನು ಆರೋಗ್ಯ ಕ್ಷೇತ್ರದಲ್ಲಿ 85,000 ಜನರಿಗೆ ಉದ್ಯೋಗ ಸಿಕ್ಕಿದೆ ಅಂತ ಹೇಳಿದರೆ ಆಸ್ಪತ್ರೆ, ಕ್ಲಿನಿಕ್ಗಳು, ಮೆಡಿಕಲ್ ಅಸಿಸ್ಟೆನ್ಸ್, ಮೆಡಿಕಲ್ ಶಾಪ್ಗಳು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ. ಮತ್ತೆ ಅಸಂಘಟಿತ ವಲಯದವರಿಗೆ 1 ಲಕ್ಷಕ್ಕೆ ಕೂಡ ಅಧಿಕ. ಅಸಂಘಟಿತ ವಲಯ ಅಂತ ಹೇಳಿದ್ರೆ ನೀವಲ್ಲಿ ಒಂದು ನೋಡ್ಬೋದು, ವಾಹನಗಳು ಮಹಾಕುಂಭದ ನಡೀತಿದ್ದಂಥ ಜಾಗದಲ್ಲಿ ಕೆಲವು ದಿನಗಳು ಹೋಗಲಿಕ್ಕೆ ಬಿಡಲಿಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಬ್ಯಾರಿಕೇಡ್ ಆಗಿ ಬಹಳ ಸ್ಟ್ರಿಕ್ಟ್ ಮಾಡಿತ್ತು. ಆದರೆ ಒಳಗೆ ಅಲ್ಲಿ ಕೆಲವು ಪ್ರೈವೇಟ್ ಬೈಕ್ನವ್ರು ಹೋಗ್ತಾ ಇದ್ರು. ಅವರು ನಿಮ್ಮನ್ನು ಕುತ್ಕೊಳಿಸಿ ಎಲ್ಲಿ ಬಿಡಬೇಕು ಅಲ್ಲಿ ಬಿಡ್ತೇವೆ, 500 ಕೊಡಿ ಅಥವಾ 700 ಕೊಡಿ ಅಂತ ಹೀಗೆ ನಮ್ಮ ಹತ್ರ ಕೇಳಿಕೊಂಡು ನಮ್ಮನ್ನು ಜಾಗಕ್ಕೆ ತಲುಪಿಸ್ತಾ ಇದ್ರು. ಸೊ ಅಂಥವ್ರು ಕೂಡ ತುಂಬ ಜನ ಇದ್ರು. ತುಂಬ ಜನರಿಗೆ ಅದೊಂದು ಉದ್ಯೋಗ ಕೂಡ ಆಗಿತ್ತು ಈ 40 ದಿನಗಳಲ್ಲಿ. ಅಂದರೆ ಬನ್ನಿ ನಾನು ಬಿಡ್ತೇನೆ, ಅಲ್ಲಿ ತನಕ ಅಲ್ಲ ನಾನು ಬಿಡ್ತೇನೆ, ಯಾರಿಗೆ ಹೇಳಬೇಡಿ ಅಂತಲೇ ಹೇಳಿಕೊಂಡೇ ನಮ್ಮನ್ನು ಬೈಕಲ್ಲಿ ಕುಳ್ಳಿರಿಸಿಕೊಂಡು ನಮ್ಮ ಹತ್ರ ಹಣ ತೆಗೆದುಕೊಂಡು ಬಿಟ್ಟವ್ರು ಎಷ್ಟೋ ಜನ ಇದ್ದಾರೆ, ಪ್ರೈವೇಟ್ ಬೈಕ್ನವರು. ಅದು ಕೂಡ ತುಂಬ ಜನರಿಗೆ ಲಾಭ ಆಗಿದೆ. ಸೊ ಓವರಾಲ್ ಆಗಿ ನೋಡಿದಾಗ ಉದ್ಯೋಗದ ವಿಚಾರದಲ್ಲಿರ್ಬೋದು, ಉದ್ಯಮದ ವಿಚಾರದಲ್ಲಿರ್ಬೋದು, ಜನರ ಹಣ ಕೈಗೆ ಹರಿಯುವಂಥ ವಿಚಾರದಲ್ಲಿರ್ಬೋದು, ಅಂದರೆ ಇನ್ಫ್ಲೋ, ಜನರ ಒಂದು ಆರ್ಥಿಕ ಇನ್ಫ್ಲೋ ಈ ದೊಡ್ಡ ರೀತಿಯಲ್ಲಿತ್ತು. ಎಲ್ಲವನ್ನು ಗಮನಿಸುವಾಗ ಮಹಾಕುಂಭ ಆಧ್ಯಾತ್ಮಿಕವಾಗಿ ಅಥವಾ ದೈವೀ ಚಿತ್ತವಾಗಿ ಮಾತ್ರವಲ್ಲದೆ ಆರ್ಥಿಕವಾಗಿ ಕೂಡ ಜನರನ್ನು ಬಲಿಷ್ಠ ಮಾಡಿರುವುದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಒಂದು ಸರ್ಕಾರವನ್ನು ಕೂಡ ಸದೃಢ ಮಾಡುವಲ್ಲಿ ಇದರ ಪಾತ್ರ ತುಂಬ ದೊಡ್ಡದಿದೆ. ಜನ ಜಾಗೃತಿಗಾಗಿ ತುಳುನಾಡು.